ಸೆಕ್ಸ್ ಮಾಡ್ಬೇಕು ಆದ್ರೆ ಮೂಡ್ ಬರ್ತಾ ಇಲ್ವಾ? ಹಾಗಾದ್ರೆ ಇದನ್ನು ಟ್ರೈ ಮಾಡಿ. ಲೈಂಗಿಕ ಪರಾಕಾಷ್ಠೆಯನ್ನು ಪಡಿಬೇಕಾದ್ರೆ ಮೊದಲಿಗೆ ಸೆಕ್ಸ್ ಮಾಡುವ ಮೂಡಿರಬೇಕು. ಈ ಮೂಡನ್ನು ಬರಿಸಲು ಇಲ್ಲಿ ಕೆಲವೊಂದು ಟಿಪ್ಸ್ ನೀಡಲಾಗಿದೆ. ಕೆಲವು ಪುರುಷರಿಗೆ ಹೆಚ್ಚು ಉದ್ರೇಕಕ್ಕೆ ಒಳಗಾಗಿರುವುದಿಲ್ಲ, ಆದರೂ ಅವರು ಲೈಂಗಿಕ ಪರಾಕಾಷ್ಠೆಯನ್ನು ಹೊಂದಬೇಕೆಂದು ಬಯಸ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಸೆಕ್ಸ್ ಮಾಡಲು ಮೂಡ್ ಮಾಡಬೇಕಾದ್ರೆ ಹೆಚ್ಚು ಉದ್ರೇಕಗೊಳ್ಳಬೇಕಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮನ್ನು ನೀವು ಉದ್ರೇಕಗೊಳಿಸಬಹುದು, ಪರಾಕಾಷ್ಠೆಯನ್ನು ಪಡೆಯಬಹುದು ಎನ್ನಲು ಇಲ್ಲಿದೆ ಕೆಲವು ಟಿಪ್ಸ್. ಕಾಮಪ್ರಚೋದಕ ಬರವಣಿಗೆ. ಅಂತರ್ಜಾಲದಲ್ಲಿ ಸಾಕಷ್ಟು ಕಾಮಪ್ರಚೋದಕ ಪಠ್ಯಗಳು ಮತ್ತು ಸಂಭಾಷಣೆಗಳು ಲಭ್ಯವಿವೆ. ಕಾಮಪ್ರಚೋದಕ ಪಠ್ಯಗಳು ನಿಮ್ಮ ಮನಸ್ಸು ಮತ್ತು ದೇಹವನ್ನು ಲೈಂಗಿಕವಾಗಿ ಉತ್ತೇಜಿಸಲು ಉತ್ತಮ ಮಾರ್ಗವಾಗಿದೆ. ಇವು ನಿಮ್ಮನ್ನು ಆದಷ್ಟು ಬೇಗನೆ ಮೂಡಿಗೆ ಬರುವಂತೆ ಪ್ರಚೋದಿಸುತ್ತದೆ. ಕಾಮಪ್ರಚೋದಕ ಚಿತ್ರಗಳು. ನೀವು ನಿಮ್ಮ ಸಂಗಾತಿ ಜೊತೆಯಾಗಿ ಕಾಮಪ್ರಚೋದಕ ಚಿತ್ರಗಳನ್ನು ನೋಡಿ. ಇವು ನಿಮ್ಮ ದೇಹ ಹಾಗೂ ಮನಸ್ಸನ್ನು ಬಿಸಿಯಾಗಿಸುತ್ತದೆ, ನಿಮಗೆ ಮೂಡ್ ಬರಿಸುತ್ತದೆ. ಅಂತರ್ಜಾಲದಲ್ಲಿ ಸಾಕಷ್ಟು ಕಾಮಪ್ರಚೋದಕ ಚಿತ್ರಗಳು ಲಭ್ಯವಿದೆ. ಸಂಗಾತಿಯೊಂದಿಗೆ ಸ್ನಾನ. ನಿಮ್ಮ ಸಂಗಾತಿಯೊಂದಿಗೆ ಸ್ನಾನ ಮಾಡುವುದು ಸಾಧ್ಯವಾದಷ್ಟು ಬೇಗ ಮೂಡನ್ನು ಪಡೆಯಲು ಉತ್ತಮ ಮಾರ್ಗವಾಗಿದೆ. ನೀವು ಬೆತ್ತಲೆಯಾಗಿ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಶವರ್ನಲ್ಲಿ ನಿಂತಾಗ ನೀವು ನಿಧಾನವಾಗಿ ಉದ್ರೇಕಗೊಳ್ಳುತ್ತೀರಿ ಮತ್ತು ಲೈಂಗಿಕ ಕ್ರಿಯೆಗೆ ಸಿದ್ಧರಾಗುತ್ತೀರಿ. ರೋಲ್ ಪ್ಲೇಯಿಂಗ್ ಪ್ರಯತ್ನಿಸಿ. ಪಾತ್ರಾಭಿನಯವು ನಿಮ್ಮ ನೈಜ ರೀತಿಯಿಂದ ತಪ್ಪಿಸಿಕೊಳ್ಳಲು ಮತ್ತು ಆನಂದವನ್ನು ಹೊಂದಲು ಸಹಾಯ ಮಾಡುತ್ತದೆ. ನಿಮ್ಮ ಸಂಗಾತಿಗೆ ಸನ್ನಿವೇಶವನ್ನು ಕಲ್ಪಿಸಲು ಹೇಳಿ, ಅದರಂತೆಯೇ ನಡೆದುಕೊಳ್ಳಲು ಹೇಳಿ. ಈ ಮೂಲಕ ನೀವಿಬ್ಬರೂ ಸಂತೋಷದ ಬಗ್ಗೆ ಮಾತ್ರ ಗಮನಹರಿಸುತ್ತೀರಾ. ಅಶ್ಲೀಲತೆಯನ್ನು ವೀಕ್ಷಿಸಿ. ಅಶ್ಲೀಲ ವಿಡಿಯೋಗಳನ್ನು ನೋಡುವುದು ನಿಮ್ಮಲ್ಲಿ ಲೈಂಗಿಕಾಸಕ್ತಿಯನ್ನು ಉಂಟುಮಾಡಲು ಸುಲಭವಾದ ಮಾರ್ಗವಾಗಿದೆ, ಏಕೆಂದರೆ ನೀವು ಅದನ್ನು ನೋಡುವ ಸಮಯದಲ್ಲಿ ಖಂಡಿತವಾಗಿಯೂ ಉದ್ರೇಕಗೊಳ್ಳುತ್ತೀರಿ. ಅಶ್ಲೀಲತೆಯೊಂದಿಗೆ ನೀವು ನಿಮ್ಮ ಸ್ವಂತ ಲೈಂಗಿಕ ಕಲ್ಪನೆಗಳನ್ನು ರಚಿಸಬಹುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಟ್ರೈ ಮಾಡಬಹುದು. ನಿಮ್ಮ ಇಂದ್ರಿಯವನ್ನು ಉತ್ತೇಜಿಸಿ. ನಿಮ್ಮ ಮನಸ್ಸು ಪರಾಕಾಷ್ಠೆಯನ್ನು ಹೊಂದಲು ಸಿದ್ಧವಾಗಿದ್ದು, ನಿಮ್ಮ ದೇಹವು ಸಿದ್ಧವಾಗಿಲ್ಲದಿದ್ದರೆ ನಿಮ್ಮ ಅತ್ಯಂತ ಸೂಕ್ಷ್ಮ ಭಾಗವನ್ನು ಪ್ರಚೋದಿಸಲು ಪ್ರಾರಂಭಿಸಿ. ನಿಮ್ಮ ಖಾಸಗಿ ಭಾಗಗಳನ್ನು ನಿಧಾನವಾಗಿ ಮುದ್ದಿಸಲು ನಿಮ್ಮ ಸಂಗಾತಿಗೆ ಹೇಳಿ, ಆಗ ನಿಮ್ಮ ದೇಹದ ಉಷ್ಣತೆಯು ಹೆಚ್ಚಾಗುವುದನ್ನು ನೀವು ಅನುಭವಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.